ಗ್ಯಾಸ್ ಟ್ರಬಲ್. ಯುದ್ಧದ ಕಾರ್ಮೋಡದಿಂದಾಗಿ ಇಡೀ ವಿಶ್ವಕ್ಕೆ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಕದನದಿಂದಾಗಿ LPG ಪೂರೈಕೆಗೆ ಹೊಡೆತ ಬಿದ್ದಿದೆ. ಭಾರತದಲ್ಲಂತೂ ಗ್ಯಾಸ್ ಟ್ರಬಲ್ನಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಅನಿಲ ಪೂರೈಕೆಯ ಸಮಸ್ಯೆ ಇಲ್ಲ ಅನ್ನುವಂತಹ ಕೇಂದ್ರ ಸರ್ಕಾರ ಹೇಳ್ತಾನೆ ಅನಿಲ ಹಾಹಾಕಾರದ ಎಲ್ಲೆಲ್ಲೂ ಕಣ್ಣಿಗೆ ರಾರಾಜಿಸುವಂತೆ ಮಾಡ್ತಾ ಇದೆ. ಯುದ್ಧ ವಿಶ್ವಕ್ಕೆ ಮಾರಕ, ಸರ್ವನಾಶದ ದ್ಯೋತಕ. ಇದಕ್ಕೆ ಇರಾನ್ ಇಸ್ರೇಲ್ ಯುದ್ಧವೇ ದುರಂತ ಸಾಕ್ಷಿಯಾಗಿದೆ. ವಾರ್ನಿಂದ ಜಗತ್ತಿಗೆ ಸಂಕಷ್ಟದ ಪರಿಸ್ಥಿತಿ ಬಂದೊದಗಿದೆ. ಹರ್ಮೋಸ್ ಜಲಸಂಧಿ ಬಂದಾಗ್ತಿದ್ದಂತೆ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಯುದ್ಧದ ಕಾರ್ಮೋಡ, ಭಾರತದಲ್ಲಿ ಗ್ಯಾಸ್ ಟ್ರಬಲ್. ಮಹಾನಗರಗಳಲ್ಲಿ ವಾಣಿಜ್ಯ ಸಿಲಿಂಡರ್ ವ್ಯತ್ಯಯ. ಇರಾನ್ ಇಸ್ರೇಲ್ ಸಂಘರ್ಷದಿಂದ ಭಾರತಕ್ಕೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆ ಸ್ಥಗಿತವಾಗಿರೋದ್ರಿಂದ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದ ಮಹಾನಗರಗಳಾದ ಬೆಂಗಳೂರು, ಚೆನ್ನೈ ಹಾಗೂ ಮುಂಬೈನಲ್ಲಿ ಹೋಟೆಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಕೊರತೆ ಉಂಟಾಗಿದೆ. ಪರಿಣಾಮ ಮಹಾನಗರಗಳ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಬಾಗಿಲು ಬಂದ್ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅನಿಲ ಪೂರೈಕೆಯ ಸಮಸ್ಯೆ ಇಲ್ಲ ಎಂದಿದ್ದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆ ಮಧ್ಯೆ ಪೂರೈಕೆ ವ್ಯತ್ಯಯ. LPG ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವುದು ಕಣ್ಣ ಮುಂದೆಯೇ ಇದೆ. ಇಷ್ಟಾದರೂ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಭಾರತಕ್ಕೆ ಅನಿಲ ಪೂರೈಕೆ ವಿಚಾರದಲ್ಲಿ ಸಮಸ್ಯೆ ಇಲ್ಲ ಎಂದಿದ್ರು. ಹರ್ಮುಜ್ ಜಲಸಂಧಿಯನ್ನ ಬಳಸದ ಮಾರ್ಗಗಳಿಂದ ಅನಿಲ ಆಮದಿಗೆ ಈಗಾಗಲೇ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ಕಳೆದ 2 ದಿನಗಳ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವಾಲಯವು ಅನಿಲ ಕೊರತೆ ಇಲ್ಲ ಎನ್ನುತ್ತ ಪೆಟ್ರೋಲಿಯಂ ಕಂಪನಿಗಳಿಗೆ ಹೆಚ್ಚುವರಿ ಅನಿಲ ಉತ್ಪಾದನೆಗೆ ಸೂಚನೆ ನೀಡಲಾಗಿದೆ ಅಂತ ಸ್ಪಷ್ಟನೆ ನೀಡಿತ್ತು. ಇಷ್ಟಾದರೂ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಕೊರತೆ ಮತ್ತಷ್ಟು ಉಲ್ಬಣಗೊಂಡಿದೆ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಗೆ ಆದ್ಯತೆ ನೀಡಲಾಗುತ್ತಿದೆ. ಪೆಟ್ರೋಲಿಯಂ ಕಂಪನಿಗಳಿಗೆ ಹೆಚ್ಚುವರಿ LPG ಪ್ರೊಡಕ್ಷನ್ಗೆ ಸೂಚನೆ ನೀಡಲಾಗಿದೆ. ಆದರೆ ಬ್ಲಾಕ್ ಮಾರ್ಕೆಟ್ ದಂಧೆಯನ್ನು ತಡೆಯುವುದಕ್ಕಾಗಿ ಸಿಲಿಂಡರ್ ಪೂರೈಕೆಗೆ 25 ದಿನಗಳ ಅಂತರ ಕಡ್ಡಾಯ ಮಾಡಲಾಗಿದೆ. ಆಮದಾಗುವ ಅನಿಲವನ್ನು ಗೃಹ ಬಳಕೆಯಲ್ಲದ ವಲಯಗಳ ಪೈಕಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ವಿಚಾರವನ್ನು ನಿರ್ವಹಿಸಲು ಪ್ರತ್ಯೇಕ ಸಮಿತಿ ರಚನೆ ಮಾಡಲಾಗಿದೆ. LPG ಪೂರೈಕೆ ಸರಾಗಗೊಳಿಸಲು ಕಾಯ್ದೆ ಜಾರಿ. ದೇಶಾದ್ಯಂತ ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆಯ ವ್ಯತ್ಯಯ ತಡೆಯಲು ಅತ್ಯಗತ್ಯ ವಸ್ತು ಸಾಮಗ್ರಿ ಕಾಯ್ದೆ ಜಾರಿಗೆ ತರಲಾಗಿದೆ. ಕೇಂದ್ರದ ಪೆಟ್ರೋಲಿಯಂ ಇಲಾಖೆ ಈ ಮಹತ್ವದ ಆದೇಶವನ್ನ ಹೊರಡಿಸಿದೆ. LPG ಗ್ಯಾಸ್ ಉತ್ಪಾದನೆ ಹೆಚ್ಚಿಸಲು ಆಯಿಲ್ ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಯೂನಿಟ್ಗಳಿಗೆ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. LPG ಗ್ಯಾಸ್ ಉತ್ಪಾದನೆಗಾಗಿ ಹೈಡ್ರೋಕಾರ್ಬನ್ ಅನ್ನ ಬಳಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ರಿಫೈನರಿಗಳು C3 ಮತ್ತು C4 ಅನ್ನ ಸಂಪೂರ್ಣವಾಗಿ LPG ಉತ್ಪಾದನೆಗೆ ಬಳಸುವಂತೆ ತಾಕೀತು ಮಾಡಿದೆ. LPG ಉತ್ಪಾದಿಸಲು ಪ್ರೋಪೇನ್, ಬೊಂಟಾನೆ, ಪ್ರೊಪಲೇನ್, ಬೊಂಟನೀಸ್ ಕಚ್ಚಾ ಸಾಮಗ್ರಿ ಬಳಸಲು ಸೂಚಿಸಿದೆ. LPG ಉತ್ಪಾದಿಸುವ ಕಚ್ಚಾ ಸಾಮಗ್ರಿಗಳನ್ನ 3 ತೈಲ ಕಂಪನಿಗಳಿಗೆ ಮಾತ್ರ ಪೂರೈಸಬೇಕು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ಗೆ ಪೂರೈಸಬೇಕೆಂದು ಸೂಚಿಸಲಾಗಿದೆ. LPG ಉತ್ಪಾದಿಸುವ ಕಚ್ಚಾ ಸಾಮಗ್ರಿಗಳನ್ನ ಬೇರೆಡೆಗೆ ಡೈವರ್ಟ್ ಮಾಡಬಾರದು. ಜೊತೆಗೆ ಕೈಗಾರಿಕಾ ಉದ್ದೇಶಕ್ಕೂ ಬಳಸಬಾರದು. ಈ ಮೂಲಕ LPG ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ಗೃಹ ಬಳಕೆಗೆ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಕೇಂದ್ರದ ಪೆಟ್ರೋಲಿಯಂ ಇಲಾಖೆ ಈ ಮಹತ್ವದ ಆದೇಶ ಹೊರಡಿಸಿದೆ. ಇಡೀ ಪ್ರಪಂಚವೇ LPG ಮೇಲೆ ಅವಲಂಬಿತವಾಗಿದೆ. ಅನಿಲ ಇಲ್ಲದೆ ಹೋದ್ರೆ ಒಪ್ಪತ್ತಿನ ಊಟಕ್ಕೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸದ್ಯ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಗೃಹ ಬಳಕೆ LPGಗೂ ಕುತ್ತು ಬರೋ ಮುನ್ನ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಂಡ್ರೆ ಉತ್ತಮ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.